ಹಿಂದಿನ ಭಾಗದಲ್ಲಿ ದುರಾಸೆಯಿಂದ ಗುಹೆಗೆ ಹೋದ ಕಾಸಿಂ ಮಂತ್ರ ಮರೆತು ಕಳ್ಳರ ಕೈಯಲ್ಲಿ ಸಿಕ್ಕಿಬಿದ್ದು ಹತ್ಯೆಯಾಗಿದ್ದನು. ಕಳ್ಳರು ಅವನ ದೇಹವನ್ನು ಗುಹೆಯ ಬಾಗಿಲಲ್ಲಿ ತೂಗು ಹಾಕಿದ್ದರು. ಮುಂದೆ ಏನಾಯಿತು ಎಂಬುದನ್ನು ನೋಡೋಣ. ಅಂದು ರಾತ್ರಿ ಕಳೆದು ಬೆಳಗಾದರೂ ಕಾಸಿಂ ಮನೆಗೆ ಮರಳಲಿಲ್ಲ. ಅವನ ಹೆಂಡತಿ ಭಯಭೀತಳಾಗಿದ್ದಳು. ಅವಳು ಓಡೋಡಿ ಅಲಿಬಾಬಾನ ಮನೆಗೆ ಬಂದಳು. ಅಲಿಬಾಬಾ, ನಿನ್ನ ಅಣ್ಣ ನಿನ್ನೆ ಬೆಳಿಗ್ಗೆ ಹೋದವರು ಇನ್ನೂ ಮನೆಗೆ ಬಂದಿಲ್ಲ. ನನಗೆ ತುಂಬಾ ಭಯವಾಗುತ್ತಿದೆ. ಅವರಿಗೆ ಏನಾದರೂ ತೊಂದರೆಯಾಗಿರಬಹುದೇ ಎಂದು ಕಣ್ಣೀರು ಹಾಕಿದಳು. ಅಲಿಬಾಬಾನಿಗೆ ತಕ್ಷಣ ಅರ್ಥವಾಯಿತು, ಅಣ್ಣನಿಗೆ ಸಂಕಷ್ಟ ಎದುರಾಗಿದೆ ಎಂದು. ಅವನು ಅತ್ತಿಗೆಯನ್ನು ಸಮಾಧಾನಪಡಿಸಿ, ನೀನು ಹೆದರಬೇಡ, ನಾನು ಈಗಲೇ ಕಾಡಿಗೆ ಹೋಗಿ ಅವರನ್ನು ಹುಡುಕಿಕೊಂಡು ಬರುತ್ತೇನೆ ಎಂದು ಹೇಳಿ ತನ್ನ 3 ಕತ್ತೆಗಳನ್ನು ಕರೆದುಕೊಂಡು ಕಾಡಿನ ಕಡೆಗೆ ಹೊರಟನು. ಗುಹೆಯ ಹತ್ತಿರ ಬಂದಾಗ ಅಲಿಬಾಬಾನ ಎದೆ ನಡುಗುತ್ತಿತ್ತು. ಅಲ್ಲಿ ರಕ್ತದ ಕಲೆಗಳು ಕಂಡವು. ಅವನು ಧೈರ್ಯ ಮಾಡಿ ಓಪನ್ ಸೆಸೇಮ್ ಎಂದು ಕೂಗಿದನು. ಬಾಗಿಲು ತೆರೆಯಿತು. ಒಳಗೆ ಹೋದ ಅಲಿಬಾಬಾ ಕಂಡ ದೃಶ್ಯ ಭಯಾನಕವಾಗಿತ್ತು. ಕಳ್ಳರು ಕಾಸಿಂನ ದೇಹವನ್ನು 4 ತುಂಡುಗಳಾಗಿ ಕತ್ತರಿಸಿ ಗುಹೆಯ ದ್ವಾರದ ಬಳಿ ತೂಗು ಹಾಕಿದ್ದರು. ಇದನ್ನು ಕಂಡ ಅಲಿಬಾಬಾ ತೀವ್ರವಾಗಿ ನೊಂದನು. ಆದರೆ ಅಳಲು ಇದು ಸಮಯವಾಗಿರಲಿಲ್ಲ. ಅಣ್ಣನ ದೇಹವನ್ನು ಗೌರವಯುತವಾಗಿ ಅಂತ್ಯ ಸಂಸ್ಕಾರ ಮಾಡುವುದು ಅವನ ಕರ್ತವ್ಯವಾಗಿತ್ತು. ಅವನು ಅಣ್ಣನ ದೇಹದ ಭಾಗಗಳನ್ನು ಕೆಳಗೆ ಇಳಿಸಿ 2 ಗೋಣಿ ಚೀಲಗಳಲ್ಲಿ ತುಂಬಿದನು. ಅದನ್ನು ಕತ್ತೆಯ ಮೇಲೆ ಹೇರಿ ಅದರ ಮೇಲೆ ಕಟ್ಟಿಗೆಗಳನ್ನು ಮುಚ್ಚಿದನು. ಗುಹೆಯಿಂದ ಸ್ವಲ್ಪ ಚಿನ್ನವನ್ನು ತೆಗೆದುಕೊಂಡು ಕ್ಲೋಸ್ ಸೆಸೇಮ್ ಎಂದು ಹೇಳಿ ಗುಹೆಯನ್ನು ಮುಚ್ಚಿ ಮನೆಗೆ ಹೊರಟನು. ಅಲಿಬಾಬಾ ನೇರವಾಗಿ ಕಾಸಿಂನ ಮನೆಗೆ ಹೋಗಿ ಬಾಗಿಲು ಬಡಿದನು. ಕಾಸಿಂನ ಮನೆಯಲ್ಲಿ ಮರ್ಜಿಯಾನಾ ಎಂಬ ಒಬ್ಬ ಜಾಣ ಸೇವಕಿ ಇದ್ದಳು. ಅವಳು ತುಂಬಾ ಬುದ್ಧಿವಂತೆ ಮತ್ತು ವಿಶ್ವಾಸಾರ್ಹಳಾಗಿದ್ದಳು. ಅಲಿಬಾಬಾ ಕತ್ತೆಯನ್ನು ಅಂಗಳಕ್ಕೆ ತಂದು ಮರ್ಜಿಯಾನಾಳನ್ನು ಹತ್ತಿರ ಕರೆದನು. ನಡೆದ ಸತ್ಯವನ್ನೆಲ್ಲ ಅವಳಿಗೆ ತಿಳಿಸಿದನು. ಮರ್ಜಿಯಾನಾ, ಈಗ ನಿನ್ನ ಜಾಣತನ ನಮಗೆ ಬೇಕಿದೆ. ನನ್ನ ಅಣ್ಣನನ್ನು ಕಳ್ಳರು ಕೊಂದಿದ್ದಾರೆ. ಅವನ ದೇಹ ತುಂಡುಗಳಾಗಿವೆ. ಆದರೆ ನಾವು ಈ ವಿಷಯವನ್ನು ಊರವರಿಗೆ ತಿಳಿಸುವಂತಿಲ್ಲ. ತಿಳಿದರೆ ಕಳ್ಳರು ಬಂದು ನಮ್ಮೆಲ್ಲರನ್ನೂ ಕೊಲ್ಲುತ್ತಾರೆ. ಕಾಸಿಂ ಸಹಜವಾಗಿ ಕಾಯಿಲೆಯಿಂದ ಸತ್ತಿದ್ದಾನೆ ಎಂದು ಎಲ್ಲರೂ ನಂಬಬೇಕು. ಅದಕ್ಕೆ ನೀನು ಸಹಾಯ ಮಾಡಬೇಕು ಎಂದನು. ಮರ್ಜಿಯಾನಾ ಯೋಚಿಸಿದಳು. ಚಿಂತಿಸಬೇಡಿ ಮಾಲೀಕರೇ, ಈ ಗುಟ್ಟು ಮನೆಯ ಆಚೆ ಹೋಗದಂತೆ ನಾನು ನೋಡಿಕೊಳ್ಳುತ್ತೇನೆ ಎಂದು ಮಾತು ಕೊಟ್ಟಳು. ಅಲಿಬಾಬಾ ಕಾಸಿಂನ ಹೆಂಡತಿಗೆ ಕಟು ಸತ್ಯವನ್ನು ತಿಳಿಸಿದನು. ಗಂಡನ ಸಾವಿನ ಸುದ್ದಿ ಕೇಳಿ ಅವಳು ಕುಸಿದು ಬಿದ್ದಳು. ಆದರೆ ಅಲಿಬಾಬಾ ಅವಳಿಗೆ ಪರಿಸ್ಥಿತಿಯ ಗಂಭೀರತೆಯನ್ನು ವಿವರಿಸಿ ಸುಮ್ಮನಿರಲು ಹೇಳಿದನು. ಮರ್ಜಿಯಾನಾ ತನ್ನ ಯೋಜನೆಯನ್ನು ಆರಂಭಿಸಿದಳು. ಅವಳು ಕೂಡಲೇ ಪಟ್ಟಣದ ಔಷಧಾಲಯಕ್ಕೆ ಓಡಿದಳು. ಮುಖದ ಮೇಲೆ ಆತಂಕದ ಭಾವನೆಯನ್ನು ತಂದುಕೊಂಡು ವೈದ್ಯರ ಬಳಿ, ನನ್ನ ಯಜಮಾನ ಕಾಸಿಂಗೆ ವಿಪರೀತ ಜ್ವರ. ಅವರಿಗೆ ಮಾತನಾಡಲು ಆಗುತ್ತಿಲ್ಲ. ದಯವಿಟ್ಟು ಪ್ರಬಲವಾದ ಔಷಧ ಕೊಡಿ ಎಂದು ಜೋರಾಗಿ ಕೇಳಿದಳು. ಅಂಗಡಿಯಲ್ಲಿದ್ದ ಇತರರಿಗೂ ಇದು ಕೇಳಿಸಿತು. ಮಾರನೇ ದಿನ ಬೆಳಿಗ್ಗೆ ಮತ್ತೆ ಅದೇ ಅಂಗಡಿಗೆ ಹೋಗಿ ಅಳುತ್ತಾ, ಔಷಧ ಕೆಲಸ ಮಾಡುತ್ತಿಲ್ಲ, ಅವರು ಸಾಯುವ ಹಂತದಲ್ಲಿದ್ದಾರೆ ಎಂದು ಔಷಧ ಪಡೆದಳು. ಹೀಗೆ ಕಾಸಿಂ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದಾನೆ ಎಂಬ ಸುದ್ದಿ ಊರಲ್ಲೆಲ್ಲ ಹಬ್ಬಿತು. ಸಂಜೆ ಹೊತ್ತಿಗೆ ಕಾಸಿಂ ಇನ್ನಿಲ್ಲ ಎಂದು ಮನೆಯಲ್ಲಿ ಜೋರಾಗಿ ಅಳುವ ಸದ್ದು ಬಂತು. ನೆರೆಹೊರೆಯವರು ಬಂದು ನೋಡಿದಾಗ ಕಾಸಿಂ ಸತ್ತಿದ್ದನು. ಯಾರೂ ಅನುಮಾನ ಪಡಲಿಲ್ಲ. ಎಲ್ಲರೂ ಪಾಪ ಜ್ವರದಿಂದ ತೀರಿಕೊಂಡರು ಎಂದುಕೊಂಡರು. ಆದರೆ ಒಂದು ದೊಡ್ಡ ಸಮಸ್ಯೆ ಇತ್ತು. ದೇಹ ತುಂಡುಗಳಾಗಿತ್ತು. ಇದನ್ನು ಹಾಗೆಯೇ ಹೂಳಲು ಸಾಧ್ಯವಿರಲಿಲ್ಲ. ಹಾಗೆ ಮಾಡಿದರೆ ಜನರಿಗೆ ಕೊಲೆ ಎಂಬುದು ತಿಳಿಯುತ್ತಿತ್ತು. ದೇಹವನ್ನು ಹೊಲಿಯುವವರು ಬೇಕಿತ್ತು. ಮರ್ಜಿಯಾನಾ ರಾತ್ರಿ ಯಾರಿಗೂ ಕಾಣದಂತೆ ಮನೆಯಿಂದ ಹೊರಟಳು. ಪಟ್ಟಣದ ಮೂಲೆಯಲ್ಲಿ ಬಾಬಾ ಮುಸ್ತಫಾ ಎಂಬ ಮುದುಕ ದರ್ಜಿ ಇದ್ದನು. ಅವನು ತುಂಬಾ ಅನುಭವಿ. ಮರ್ಜಿಯಾನಾ ಅವನ ಬಳಿ ಹೋಗಿ ಒಂದು ಚಿನ್ನದ ನಾಣ್ಯವನ್ನು ಅವನ ಕೈಗಿಟ್ಟಳು. ಮುದುಕ ಆಶ್ಚರ್ಯಚಕಿತನಾದನು. ನಿನಗೊಂದು ಕೆಲಸವಿದೆ. ಆದರೆ ನಿನ್ನ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ನನ್ನ ಜೊತೆ ಬರಬೇಕು. ಅಲ್ಲಿ ಒಂದು ಕೆಲಸ ಮುಗಿಸಿಕೊಟ್ಟರೆ ಇನ್ನೊಂದು ಚಿನ್ನದ ನಾಣ್ಯ ಕೊಡುತ್ತೇನೆ ಎಂದಳು. ಹಣದ ಆಸೆಗೆ ಬಾಬಾ ಮುಸ್ತಫಾ ಒಪ್ಪಿದನು. ಮರ್ಜಿಯಾನಾ ಅವನ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿ ಕಾಸಿಂನ ಮನೆಗೆ ಕರೆತಂದಳು. ಅವನನ್ನು ಕತ್ತಲ ಕೋಣೆಗೆ ಕರೆದೊಯ್ದು ಕಾಸಿಂನ ದೇಹದ ಭಾಗಗಳನ್ನು ತೋರಿಸಿ, ಇದನ್ನು ಒಂದೇ ದೇಹವಾಗುವಂತೆ ಹೊಲಿದುಕೊಡು ಎಂದಳು. ದರ್ಜಿ ಭಯಪಟ್ಟರು. ಇನ್ನೊಂದು ಚಿನ್ನದ ನಾಣ್ಯದ ಆಸೆಗೆ ವೇಗವಾಗಿ ದೇಹವನ್ನು ಹೊಲಿದು ಸರಿಪಡಿಸಿದನು. ಕೆಲಸ ಮುಗಿದ ನಂತರ ಮರ್ಜಿಯಾನಾ ಮತ್ತೆ ಅವನ ಕಣ್ಣಿಗೆ ಬಟ್ಟೆ ಕಟ್ಟಿ ಅವನನ್ನು ಕರೆತಂದ ಜಾಗದಲ್ಲೇ ಬಿಟ್ಟು ಬಂದಳು. ದರ್ಜಿಗೆ ತಾನು ಯಾವ ಮನೆಗೆ ಹೋಗಿದ್ದೆ ಎಂಬುದು ತಿಳಿಯದಂತೆ ಅವಳು ಎಚ್ಚರ ವಹಿಸಿದಳು. ಮರುದಿನ ಕಾಸಿಂನ ಅಂತ್ಯಕ್ರಿಯೆ ವಿಜೃಂಭಣೆಯಿಂದ ನಡೆಯಿತು. ಅಲಿಬಾಬಾ ಕಣ್ಣೀರು ಹಾಕುತ್ತಾ ಅಣ್ಣನ ಅಂತಿಮ ವಿಧಿವಿಧಾನಗಳನ್ನು ಪೂರೈಸಿದನು. ಯಾರಿಗೂ ದೇಹದ ಮೇಲೆ ಹೊಲಿಗೆ ಹಾಕಿರುವುದು ಕಾಣಿಸಲಿಲ್ಲ, ಏಕೆಂದರೆ ಅದನ್ನು ಬಟ್ಟೆಯಿಂದ ಮುಚ್ಚಲಾಗಿತ್ತು. ಈಗ ಅಲಿಬಾಬಾ ಕಾಸಿಂನ ವ್ಯಾಪಾರವನ್ನು ನೋಡಿಕೊಳ್ಳತೊಡಗಿದನು. ಅವನು ಕಾಸಿಂನ ಮನೆಯಲ್ಲೇ ವಾಸಿಸಲು ಶುರು ಮಾಡಿದನು.
ಅಲಿಬಾಬಾನ ಮಗನಿಗೆ ಕಾಸಿಂನ ಅಂಗಡಿಯ ಜವಾಬ್ದಾರಿ ನೀಡಲಾಯಿತು. ಕೆಲವು ದಿನಗಳ ನಂತರ 40 ಕಳ್ಳರು ಮತ್ತೆ ತಮ್ಮ ಗುಹೆಗೆ ಮರಳಿದರು. ಬಾಗಿಲು ತೆರೆದು ನೋಡಿದಾಗ ಅವರು ಆಘಾತಗೊಂಡರು. ಕಾಸಿಂನ ದೇಹ ಅಲ್ಲಿರಲಿಲ್ಲ. ಅಷ್ಟೇ ಅಲ್ಲ, ಇನ್ನೂ ಕೆಲವು ಚಿನ್ನದ ಚೀಲಗಳು ನಾಪತ್ತೆಯಾಗಿದ್ದವು. ಕಳ್ಳರ ನಾಯಕ ಗರ್ಜಿಸಿದನು, ನಮ್ಮ ರಹಸ್ಯ ಒಡೆದಿದೆ. ಸತ್ತವನನ್ನು ಯಾರೋ ಬಂದು ತೆಗೆದುಕೊಂಡು ಹೋಗಿದ್ದಾರೆ. ಇದರರ್ಥ ಆ ವ್ಯಕ್ತಿಗೂ ಗುಹೆಯನ್ನು ತೆರೆಯುವ ಮಂತ್ರ ಗೊತ್ತಿದೆ. ಅವನನ್ನು ನಾವು ಜೀವಂತ ಬಿಡಬಾರದು. ಇಲ್ಲದಿದ್ದರೆ ನಮ್ಮ ಖಜಾನೆ ಖಾಲಿಯಾಗುತ್ತದೆ. ಕಳ್ಳರೆಲ್ಲರೂ ನಾಯಕನ ಮಾತಿಗೆ ತಲೆಬಾಗಿದರು. ಆದರೆ ಅವನನ್ನು ಕಂಡುಹಿಡಿಯುವುದು ಹೇಗೆ? ಒಬ್ಬ ಕಳ್ಳ ಕೇಳಿದನು. ಅವನು ಪಟ್ಟಣದಲ್ಲಿರಲೇಬೇಕು. ಸತ್ತವನ ದೇಹವನ್ನು ತೆಗೆದುಕೊಂಡು ಹೋಗಿ ಸುಮ್ಮನೆ ಇರಲು ಸಾಧ್ಯವಿಲ್ಲ. ಅಂತ್ಯಕ್ರಿಯೆ ನಡೆದಿರಲೇಬೇಕು. ನಮ್ಮಲ್ಲಿ ಒಬ್ಬನು ಪಟ್ಟಣಕ್ಕೆ ಹೋಗಿ ಗೂಢಚಾರಿಕೆ ಮಾಡಬೇಕು ಎಂದು ನಾಯಕ ನಿರ್ಧರಿಸಿದನು. ಒಬ್ಬ ಚಾಲಾಕಿ ಕಳ್ಳ ಈ ಕೆಲಸಕ್ಕೆ ಒಪ್ಪಿಕೊಂಡನು. ಅವನು ಮಾರುವೇಷ ಧರಿಸಿ ಪಟ್ಟಣಕ್ಕೆ ಬಂದನು. ಬೆಳಗಿನ ಜಾವ ಪಟ್ಟಣದ ಬೀದಿಗಳಲ್ಲಿ ಅಲೆದಾಡುತ್ತಿದ್ದಾಗ ಬಾಬಾ ಮುಸ್ತಫಾನ ಅಂಗಡಿ ತೆರೆದಿರುವುದನ್ನು ಕಂಡನು. ಮುದುಕ ದರ್ಜಿ ಅಷ್ಟು ಬೆಳಿಗ್ಗೆ ಸೂಜಿ ದಾರ ಹಿಡಿದು ಕೆಲಸ ಮಾಡುತ್ತಿದ್ದನು. ಕಳ್ಳ ಅವನ ಹತ್ತಿರ ಹೋಗಿ ಮಾತಿಗಿಳಿದನು. ತಾತ, ಇಷ್ಟು ಮುಂಜಾನೆ ಕಣ್ಣು ಕಾಣಿಸುತ್ತದೆಯೇ ಎಂದು ಕೇಳಿದನು. ಬಾಬಾ ಮುಸ್ತಫಾ ನಗುತ್ತಾ, ನನ್ನ ಕಣ್ಣುಗಳು ಹದ್ದಿನಷ್ಟು ಚುರುಕು. ಮೊನ್ನೆ ರಾತ್ರಿ ಕತ್ತಲಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿದ್ದರೂ ನಾನು ಒಂದು ಶವವನ್ನು ಹೊಲಿದು ಬಂದೆ. ಅಷ್ಟು ಅನುಭವ ನನಗಿದೆ ಎಂದು ಬಾಯಿ ತಪ್ಪಿ ಹೇಳಿಬಿಟ್ಟನು. ಕಳ್ಳನ ಕಿವಿ ನೆಟ್ಟಗಾಯಿತು. ಶವವನ್ನು ಹೊಲಿದೆಯಾ? ಎಲ್ಲಿ? ಯಾರದು ಎಂದು ಕುತೂಹಲದಿಂದ ಕೇಳಿದನು. ಅದು ನನಗೆ ಗೊತ್ತಿಲ್ಲ. ಒಬ್ಬ ಹುಡುಗಿ ನನ್ನ ಕಣ್ಣು ಕಟ್ಟಿ ಕರೆದುಕೊಂಡು ಹೋಗಿದ್ದಳು ಎಂದನು ಮುಸ್ತಫಾ. ಕಳ್ಳ ಅವನ ಕೈಗೆ 2 ಚಿನ್ನದ ನಾಣ್ಯಗಳನ್ನು ಇಟ್ಟನು. ನೀನು ನನ್ನನ್ನು ಆ ಮನೆಗೆ ಕರೆದುಕೊಂಡು ಹೋದರೆ ಈ ಹಣ ನಿನಗೆ. ನೀನು ಹೆಜ್ಜೆ ಎಣಿಸಿದ ನೆನಪಿರಬಹುದು, ಪ್ರಯತ್ನಿಸು ಎಂದು ಪುಸಲಾಯಿಸಿದನು. ಚಿನ್ನದ ಆಸೆಗೆ ಬಿದ್ದ ದರ್ಜಿ ಕಳ್ಳನನ್ನು ಕರೆದುಕೊಂಡು ಹೋಗಿ ತನ್ನ ನೆನಪಿನ ಶಕ್ತಿಯಿಂದ ಅಂದಾಜಿಸಿ ಅಲಿಬಾಬಾ ಮನೆಯ ಮುಂದೆ ಬಂದು ನಿಂತನು. ಬಹುಶಃ ಇದೇ ಮನೆ ಇರಬೇಕು ಎಂದನು. ಕಳ್ಳ ಖುಷಿಯಿಂದ ಆ ಮನೆಯ ಬಾಗಿಲಿಗೆ ಬಿಳಿ ಬಣ್ಣದ ಸುಣ್ಣದಿಂದ ಒಂದು ಎಕ್ಸ್ ಗುರುತು ಹಾಕಿದನು. ರಾತ್ರಿ ನಾವೆಲ್ಲರೂ ಬಂದು ಇವನ ಕಥೆ ಮುಗಿಸೋಣ ಎಂದುಕೊಂಡು ಕಾಡಿಗೆ ಮರಳಿದನು. ಸ್ವಲ್ಪ ಸಮಯದ ನಂತರ ಮರ್ಜಿಯಾನ ಕೆಲಸದ ಮೇಲೆ ಹೊರಗೆ ಬಂದಳು. ಬಾಗಿಲ ಮೇಲೆ ಹಾಕಿದ್ದ ವಿಚಿತ್ರವಾದ ಬಿಳಿ ಗುರುತನ್ನು ಅವಳು ಗಮನಿಸಿದಳು. ಅವಳು ಚುರುಕು ಬುದ್ಧಿಯವಳು. ಇದು ಖಂಡಿತವಾಗಿಯೂ ಒಳ್ಳೆಯದಲ್ಲ. ಯಾರೋ ನಮ್ಮ ಮನೆಯನ್ನು ಗುರುತು ಮಾಡಿದ್ದಾರೆ. ಇದು ಕಳ್ಳರ ಕೆಲಸವೇ ಇರಬೇಕು ಎಂದು ಊಹಿಸಿದಳು. ಅವಳು ಗಾಬರಿಗೊಳ್ಳಲಿಲ್ಲ. ಬದಲಾಗಿ ಒಂದು ಸುಣ್ಣದ ತುಂಡನ್ನು ತೆಗೆದುಕೊಂಡು ಬೀದಿಯಲ್ಲಿದ್ದ ಎಲ್ಲಾ ಮನೆಗಳ ಬಾಗಿಲಿಗೂ ಅದೇ ರೀತಿಯ ಗುರುತು ಹಾಕಿದಳು. ರಾತ್ರಿ ಕಳ್ಳರು ಪಟ್ಟಣಕ್ಕೆ ಬಂದರು. ಗೂಢಚಾರ ಕಳ್ಳ ನಾಯಕನನ್ನು ಕರೆದುಕೊಂಡು ಬಂದು, ಇಲ್ಲಿದೆ ನೋಡಿ ಗುರುತು, ಇದೇ ಮನೆ ಎಂದನು. ಆದರೆ ಪಕ್ಕದ ಮನೆಯ ಮೇಲೂ ಅದೇ ಗುರುತಿತ್ತು. ಅದರ ಪಕ್ಕದ ಮನೆಯ ಮೇಲೂ ಇತ್ತು. ಇಡೀ ಬೀದಿಯ ಎಲ್ಲಾ ಮನೆಗಳ ಮೇಲೂ ಎಕ್ಸ್ ಆಸ್ ಗುರುತಿತ್ತು. ಕಳ್ಳರ ನಾಯಕನಿಗೆ ವಿಪರೀತ ಕೋಪ ಬಂತು. ಮೂರ್ಖ, ಯಾವ ಮನೆ ಎಂದು ನಮಗೆ ಹೇಗೆ ತಿಳಿಯುವುದು? ಎಲ್ಲರ ಮನೆಯ ಮೇಲೂ ಗುರುತಿದೆ ಎಂದು ಬೈದು ಆ ಕಳ್ಳನನ್ನು ಅಲ್ಲೇ ಶಿಕ್ಷಿಸಿದನು. ಅವರು ಅಂದು ರಾತ್ರಿ ವಾಪಸ್ ಹೋಗಬೇಕಾಯಿತು. ಮರುದಿನ ಇನ್ನೊಬ್ಬ ಕಳ್ಳ ದರ್ಜಿಯನ್ನು ಕರೆದುಕೊಂಡು ಬಂದು ಮತ್ತೆ ಮನೆಯನ್ನು ಪತ್ತೆ ಮಾಡಿ ಈ ಬಾರಿ ಕೆಂಪು ಬಣ್ಣದ ಗುರುತು ಹಾಕಿದನು. ಆದರೆ ಮರ್ಜಿಯಾನ ಮತ್ತೆ ನೋಡಿ ಊರಿನ ಎಲ್ಲ ಮನೆಗಳಿಗೂ ಕೆಂಪು ಗುರುತು ಹಾಕಿದಳು. ರಾತ್ರಿ ಬಂದ ಕಳ್ಳರು ಮತ್ತೆ ಗೊಂದಲಕ್ಕೀಡಾಗಿ ವಿಫಲರಾದರು. ಕಳ್ಳರ ನಾಯಕನಿಗೆ ಈಗ ಅರ್ಥವಾಯಿತು, ನನ್ನ ವೈರಿ ಸಾಧಾರಣದವನಲ್ಲ, ಅವನ ಮನೆಯಲ್ಲಿ ಯಾರೋ ಮಹಾನ್ ಬುದ್ಧಿವಂತರು ಇದ್ದಾರೆ ಎಂದು. ಈಗ ನಾನೇ ಸ್ವತಃ ಹೋಗುತ್ತೇನೆ, ಯಾವುದೇ ಗುರುತು ಹಾಕುವುದಿಲ್ಲ, ಆ ಮನೆಯನ್ನು ನನ್ನ ಕಣ್ಣಿನಲ್ಲಿ ಸೆರೆ ಹಿಡಿದು ಬರುತ್ತೇನೆ ಎಂದು ನಾಯಕ ಶಪಥ ಮಾಡಿದನು. ಮುಂದುವರಿಯುವುದು. Please subscribe and click the bell icon.